ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನಮಗೆ ಜನವರಿ ಫಸ್ಟು ಒಂದು ಕಡೆ ಆದರೆ ತಿಂಗಳಿನ ಮೊದಲನೇ ದಿನ ಅಂತ ಕೂಡ ಕನ್ಸಿಡರ್ ಮಾಡ್ತೀವಿ. ಗುರುವಾರ ಬಂದಿದೆ ನೋಡಿ. ಈ ಮೂರರ ಒಂದು ಸಂಕೇತ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಶಕ್ತಿ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಈ ರೀತಿಯ ಸಂದರ್ಭಗಳಲ್ಲಿ ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡ್ರೆ ದೊಡ್ಡ ಪರಿವರ್ತನೆ ಅನ್ನುವಂಥದ್ದಾಗುತ್ತೆ. ನಮ್ಮ ಮನೆಯಲ್ಲಿ ನಾವು ಅಡುಗೆ ಮನೆಯಲ್ಲಿ ಮಾಡುವಂಥ ಪರಿಹಾರಗಳು ತುಂಬಾ ಚೆನ್ನಾಗಿ ಕೈ ಹಿಡಿಯುತ್ತೆ. ಯಾಕಂದರೆ ಅಡುಗೆ ಮನೆ ಅನ್ನುವಂಥದ್ದು ನಮ್ಮ ಮನೆಯ ಹೃದಯದ ಭಾಗ ಸ್ನೇಹಿತರೆ. ಪ್ರತಿಯೊಬ್ಬ ಹೆಣ್ಮಕ್ಳು ಆಗಿರಬಹುದು ಸಾಕಷ್ಟು ಸಮಯವನ್ನು ಕಳೆಯುವಂಥದ್ದು ಒಂದು ಮನೆಯಲ್ಲಿ ಯಾವುದಾದ್ರೂ ಜಾಗ ಇದೆ ಅಂತ ಹೇಳಿದ್ರೆ ಅಡುಗೆ ಮನೆ. ಏಕೆಂದರೆ ನಾವು ಎಷ್ಟೇ ದುಡ್ಡು ಖರ್ಚು ಮಾಡಿ ಏನೇ ಮಾಡಿದ್ರೂ ಕೂಡ ಅದಕ್ಕೆ ಸಮನಾದಂಥದ್ದು ಇಲ್ಲ. ಅಡುಗೆ ಮನೆಯಲ್ಲಿ ಯಾವುದೇ ಒಂದು ನಾವು ಅಪೇಕ್ಷೆ ಇಲ್ಲದೆ ನಮ್ಮ ಮನೆಯ ಸದಸ್ಯರು, ಗಂಡ, ಮಕ್ಕಳು, ಅತ್ತೆ, ಮಾವ ಯಾರೇ ಇರಬಹುದು, ಕುಟುಂಬದ ಸದಸ್ಯರಿಗೆ ಪ್ರೀತಿಯಿಂದ ಅಡುಗೆ ಮಾಡಿ ಬಡಿಸುವಂಥ ಜಾಗ. ನಮಗೆ ಎಷ್ಟೇ ಕಷ್ಟ ನೋವು ಏನೇ ಇರಲಿ ಅದನ್ನೆಲ್ಲ ಮರೆಮಾಚಿ ಎಲ್ಲರೂ ಚೆನ್ನಾಗಿರಬೇಕು ಅಂತ ನಾವು ಪ್ರತಿ ಒಬ್ಬ ಹೆಣ್ಮಕ್ಳು ಕೂಡ ಅಡುಗೆ ಮನೆಯಲ್ಲಿ ಸಮಯನ ಕಳೀತೀವಿ. ಅಂತಹ ಅಡುಗೆ ಮನೆಯಲ್ಲಿ ಮಾಡುವಂಥ ಪರಿಹಾರ ಗುರುವಾರ ಅಂದರೆ ಯಾವಾಗಲೂ ಅಷ್ಟೇ ಒಬ್ಬ ಮನುಷ್ಯನಿಗೆ ಗುರುಬಲ ಇಲ್ಲ ಅಂತ ಅಂದ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ದುಡ್ಡು ಬರೋದಿಲ್ಲ, ದುಡ್ಡಿನ ಆಕರ್ಷಣೆ ಅಂತ ಆಗೋದೇ ಇಲ್ಲ, ಆದಾಯ ಹೆಚ್ಚಾಗೋದಿಲ್ಲ, ಎಲ್ಲವೂ ಕೂಡ ಕಷ್ಟದ ಒಂದು ದಾರಿಗಳೇ ಹುಡ್ಕೊಂಡು ಬಂದುಬಿಡುತ್ತೆ. ಆದರೆ ಗುರುಬಲ ಅನ್ನೋದು ಜಾಸ್ತಿ ಮಾಡ್ಕೊಳ್ಳೋದು ತುಂಬಾ ಈಸಿಯಾಗಿದೆ. ಗುರುಬಲ ಹೆಚ್ಚಾಗೋದಕ್ಕೆ ಪ್ರತಿನಿತ್ಯ ಸ್ನಾನದ ನೀರಿಗೆ ಒಂದೊಂದು ಪಿಂಚಷ್ಟು ಅರಿಶಿಣವನ್ನು ಹಾಕಿ ಸ್ನಾನ ಮಾಡೋದ್ರಿಂದ, ಹಾಗೂ ಹೆಣ್ಮಕ್ಳು ಶುಕ್ರವಾರ ಗುರುವಾರ ಪೂಜೆ ಮಾಡ್ತೀವಲ್ವ, ನೀವು ಮುಖ್ಯವಾಗಿ ಕೈ ಕಾಲು ಮುಖಕ್ಕೆ ಅರಿಶಿಣವನ್ನು ಲೇಪನ ಮಾಡಿಕೊಂಡು ನೀವು ಪೂಜೆ ಮಾಡಿ ಎಷ್ಟು ಚೆನ್ನಾಗಿರುತ್ತೆ. ಈ ದಿನ ಸಾಧ್ಯವಾದಷ್ಟು ಹಳದಿ ಬಟ್ಟೆಗಳನ್ನು ಹಾಕ್ಕೊಳ್ಬೇಕು. ಅರಿಶಿಣದ ಬಟ್ಟೆಗಳನ್ನು ಹಾಕ್ಕೊಂಡಾಗ ಗುರುಬಲ ಜಾಸ್ತಿ ಆಗುತ್ತೆ. ಒಬ್ಬ ಮನುಷ್ಯನಿಗೆ ಗುರುವಿನ ಆಶೀರ್ವಾದ ಅನ್ನೋದಿದ್ದರೆ ಬೇಗ ಮದುವೆ ಆಗದೇ ಇರುವಂಥವರಿಗೆ ಒಳ್ಳೆ ಸಂಬಂಧ ಅನ್ನುವಂಥದ್ದು ಕೂಡಿ ಬರುತ್ತೆ. ಜೀವನ ಸಂಗಾತಿ ಒಳ್ಳೆ ರೀತಿಯಲ್ಲಿ ಸಿಗ್ತಾರೆ, ನೆಮ್ಮದಿಯ ಜೀವನ ಸಿಗುತ್ತೆ. ಒಂದು ಒಳ್ಳೆ ಜೀವನ ಬೇಕು ಅಂತ ಹೇಳಿದ್ರೆ ನಾವು ಈ ಪರಿಹಾರಗಳನ್ನು ತಪ್ಪದೇ ಮಾಡ್ಕೊಳ್ಬೇಕಾಗುತ್ತೆ. ನಮ್ಮ ಅರಿಶಿಣದ ಡಬ್ಬದಲ್ಲಿ ಈ ಸಣ್ಣ ವಸ್ತುಗಳನ್ನು ಇಟ್ಟಾಗ ನಮ್ಮ ಮನೆಯಲ್ಲಿ ಅಪಾರವಾದಂಥ ಒಂದು ಪ್ರೀತಿ, ಗೌರವ, ಅಭಿವೃದ್ಧಿ, ಯಶಸ್ಸು, ಹೆಸರು ಎಲ್ಲವನ್ನೂ ಗಳಿಸ್ಕೊಳ್ಬಹುದು. ಎಷ್ಟು ಚಿಕ್ಕ ಪರಿಹಾರ ಆದರೆ ನಮಗೆ ತುಂಬ ಲಾಭದಾಯಕವಾಗಿ ಇರುತ್ತೆ ಸ್ನೇಹಿತರೆ. ಇದನ್ನು ಈ ದಿನ ಇಷ್ಟೆಲ್ಲ ಒಳ್ಳೆಯ ಒಂದು ಸಂದರ್ಭ ಕೂಡಿ ಬಂದಿರೋದು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಎಷ್ಟು ನಮ್ಮ ಮನೆಯಲ್ಲೇ ಇರುತ್ತೆ ಈ ಸಣ್ಣ ವಸ್ತು ಈಗ ತಿಳಿಸುವಂಥದ್ದು, ಅದನ್ನು ನಾವು ಸಂಕಲ್ಪ ಮಾಡ್ಕೊಳ್ಬೇಕು, ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕು. ನಾವು ಈ ಪರಿಹಾರವನ್ನು ಮಾಡ್ತಾ ಇದ್ದೀವಿ ಅಂದರೆ ಮತ್ತೊಂದು ಪ್ರಶ್ನೆ ಅನ್ನುವಂಥದ್ದು ನಮ್ಮ ತಲೆಗೆ ಬರಲೇಬಾರ್ದು, ಐಡಿಯಾ ಬೇರೆ ರೀತಿಯಲ್ಲಿ ಬರಲೇಬಾರ್ದು. ಬಂದಿದೆ ಅಂತ ಹೇಳಿದ್ರೆ ಅದು ವರ್ಕೌಟ್ ಆಗೋದಿಲ್ಲ. ಯಾವ ರೀತಿ ಅಂದರೆ ಒಂದೇ ಸಾರಿ ಈ ಪರಿಹಾರ ನಾವು ಮಾಡ್ತಾ ಇದ್ದೀವಿ ಅಂದರೆ ಭಗವಂತನು ನಮಗೆ ತೋರಿಸ್ಕೊಟ್ಟಿದ್ದಾನೆ, ತಪ್ಪದೆ ಒಂದು ದಾರಿ ಕಾಣ್ತಾ ಇದೆ, ಎಲ್ಲವೂ ಒಳ್ಳೆಯದಾಗುತ್ತೆ ಈ ರೀತಿ ಅಂದ್ಕೊಳ್ಳಿ. ಎಷ್ಟು ಚೆನ್ನಾಗಿ ನಮ್ಮ ಮನಸ್ಸಲ್ಲಿ ಪಾಸಿಟಿವ್ ಅಂತ ಬಂದಾಗ ಅದನ್ನು ಲೆಕ್ಕವಿಲ್ಲದಷ್ಟು ಆತ್ಮಸ್ಥೈರ್ಯ ಅನ್ನೋದು ಬರುತ್ತೆ. ರಾತ್ರಿ ಏನು ಮಾಡ್ಕೊಳ್ದೆ ನೀವು ಈ ಪರಿಹಾರ ಸಣ್ಣದಾಗಿ ಮಾಡ್ಕೊಳ್ಳಿ. ಸಂಧ್ಯಾ ಸಮಯದಲ್ಲಿ ನಾವು ದೀಪ ಹಚ್ತೀವಿ. ಹಚ್ಚಿದಾಗ ಚಿಕ್ಕದಾಗಿ ಒಂದು ಬೌಲೋ ಪ್ಲೇಟೋ ಇಟ್ಕೊಳ್ಳಿ. ಒಂದೇ ಒಂದು ಏಲಕ್ಕಿ ಅಥವಾ 3 ಇಡ್ತೀರಾ 3 ಏಲಕ್ಕಿ, ಹಸಿರಾಗಿರುವಂಥ ಏಲಕ್ಕಿ, ₹1 ಕಾಯಿನು. ಈ ಕಾಯಿನ್ ಅನ್ನುವಂಥದ್ದು ಲೋಹದಲ್ಲಿ ಮಾಡಿರ್ತಾರೆ. ಯಾವಾಗಲೂ ಅಷ್ಟೇ ಲಕ್ಷ್ಮೀ ದೇವಿಯನ್ನು ಒಲಿಸ್ಕೊಳ್ಬೇಕು ಅಂದರೆ ನಾವು ಈ ಲೋಹದಿಂದ ಮಾಡಿದಂಥ ₹1 ನಾವು ಎಷ್ಟಕ್ಕೆ ಬಾಳಿದ್ರೂ ಕೂಡ ಆ ₹1 ಅನ್ನುವಂಥದ್ದು ಅಮೂಲ್ಯವಾಗಿರುವಂಥ ಒಂದು ಸಂಕೇತ ಅಂತ ಹೇಳ್ತೀವಿ ಸ್ನೇಹಿತರೆ. ಯಾರಿಗೆ ಏನೇ ಕೊಡಬೇಕು ಅಂದರೂ ನಾವು ಎಷ್ಟೇ ದುಡ್ಡು ಕೊಟ್ಟರು ಅದರ ಜೊತೆ ₹1 ಸೇರಿಸ್ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಭಗವಂತನ ಆಶೀರ್ವಾದ ಅನ್ನೋದು ಸಿಗುತ್ತೆ. ಗೊತ್ತಿರುವಂಥವರು ಇದನ್ನು ತಪ್ಪದೇ ಫಾಲೋ ಮಾಡ್ತಾರೆ.
100 ರೂಪಾಯಿ ಕೊಡ್ತಾ ಇರ್ತೀರಾ, ಅದ್ರ ಜೊತೆ 1 ರೂಪಾಯಿ ಸೇರಿಸ್ಕೊಡ್ತಾರೆ. 1000 ರೂಪಾಯಿ ಕೊಡ್ತಾರಾ, 1 ರೂಪಾಯಿ ಸೇರಿಸ್ಕೊಡ್ತಾರೆ. ಈ ಥರ ನೀವು ಎಷ್ಟೇ ಕೊಡಲಿ ಅದ್ರ ಜೊತೆ 1 ರೂಪಾಯಿಯನ್ನು ಸೇರಿಸ್ಕೊಡಿ. ನೀವು ಕೊಟ್ಟಿರುವಂಥ ದುಡ್ಡು ಭಗವಂತನು ನಿಮಗೆ ಮತ್ತಷ್ಟು ಅಂತ ಸೇರಿಸಿ ಕೊಡುವಂಥ ಲೆಕ್ಕಾಚಾರ ಇದಾಗಿರುತ್ತೆ. ಅದಕ್ಕೋಸ್ಕರ 1 ರೂಪಾಯಿಯನ್ನು ಸ್ವಲ್ಪ ಅರಿಶಿಣದ ನೀರು ಅಥವಾ ಹಾಲು ಈ ಥರ ತಗೊಂಡಿದ್ದೆ ತೊಳೆದು ಬಿಟ್ಟು ಆ ಕಾಯಿನನ್ನು ತಗೊಂಡು ಒಂದು ಪ್ಲೇಟ್ ಮೇಲೆ ನೀವು ಇಡಿ. ಆ ಕಾಯಿನು ಹಾಗೆ ಏಲಕ್ಕಿಯನ್ನು ಇಟ್ಬಿಟ್ಟು ದೇವ್ರ ಮನೆಯಲ್ಲಿ ನಾವು ದೀಪ ಹಚ್ಚಿದಾಗ ಕೇಳ್ಕೊಳ್ಬೇಕು. ಅಕಸ್ಮಾತ್ ದೇವ್ರ ಮನೆಯಲ್ಲಿ ನಾವು ಪೂಜೆ ಮಾಡಿಲ್ಲಕ್ಕ ಅಂತ ಹೇಳಿದ್ರೆ ತಪ್ಪದೆ ನೀವು ಹಾಗೆ ಕೈಯಲ್ಲಿಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು, ತಾಯಿ ನಾನು ಈ ಪರಿಹಾರ ಮಾಡ್ತಾಯಿದ್ದೀನಿ, ನಮ್ಮ ಮನೆಯಲ್ಲಿ ಯಾವಾಗಲೂ ಸುಖ ಶಾಂತಿ ಸಮೃದ್ಧಿ ಅನ್ನುವಂಥದ್ದು ನೆಲೆಸಲಿ, ಯಾವಾಗಲೂ ದುಡ್ಡಿನ ಆಕರ್ಷಣೆ ಆಗಲಿ, ನಾವು ಬಯಸಿದಂಥ ಜೀವನ ನಮಗೆ ಸಿಗಲಿ ಅಂತ ಕೇಳಿಕೊಂಡು ತದನಂತರ ಯಾವಾಗಲೂ ಅರಿಶಿಣ ಡಬ್ಬ ಖಾಲಿ ಆಗದೇ ಇರುವಂತೆ ನೋಡ್ಕೊಳ್ಳಿ. ಗಾಜಿನ ಬಾಟ್ಲಲ್ಲಿ ಹಾಕಿ ಇಡಿ ಸ್ನೇಹಿತರೆ, ಪ್ಲಾಸ್ಟಿಕ್ಕನ್ನು ಬಳಸೋದಕ್ಕೆ ಹೋಗಬೇಡಿ. ಅರಿಶಿಣದ ಡಬ್ಬ ಇರುತ್ತಲ್ವ, ಆ ಬಾಕ್ಸ್ ಮೇಲೆ ಯಾವುದೇ ರೀತಿಯಾದಂಥ ತೂಕ ಭಾರ ಇರುವಂಥ ವಸ್ತುಗಳನ್ನು ಇಡೋದಕ್ಕೆ ಹೋಗಬೇಡಿ. ಅದರ ಅಕ್ಕಪಕ್ಕದಲ್ಲಿ ಉಪ್ಪಿನ ಡಬ್ಬವನ್ನು ಇಡಬೇಡಿ. ಅರಿಶಿಣ ಉಪ್ಪು ಪಕ್ಕದಲ್ಲಿ ಇರಬಾರ್ದು. ಈ ಥರ ನೋಡಿಕೊಂಡಿದ್ದೆ. ಆ ಒಂದು ಅರಿಶಿಣ ಬಾಕ್ಸಲ್ಲಿ ಇವೆರಡನ್ನು ದೇವ್ರ ಮನೆಯಲ್ಲಿಟ್ಟು ಕೇಳ್ಕೊಂಡಿರ್ತೀರಲ್ವ, ಒಂದು 10 ನಿಮಿಷ ಆದಮೇಲೆ ನಾವು ಒಂದು ನಂಬಿಕೆಯಿಂದ ಮಾಡಿರುವಂಥ ಈ ವಸ್ತುವಿಗೆ ತುಂಬ ಶಕ್ತಿ ಅನ್ನುವಂಥದ್ದು ಬಂದಿರುತ್ತೆ. ತದನಂತರ ಇದನ್ನು ನಾವು ತಗೊಂಡೋಗಿದ್ದೆ ಅರಿಶಿಣ ಬಾಕ್ಸಲ್ಲಿ ಒಂದು ಸ್ವಲ್ಪ ಮಧ್ಯದಲ್ಲಿ ಇಡಬೇಕಾಗುತ್ತೆ. ಇವೆರಡನ್ನು ಸೇರಿಸಿ ಮಧ್ಯದಲ್ಲಿ ಇಟ್ಟು ಅರಿಶಿಣ ಡಬ್ಬವನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಕೇಳ್ಕೊಳ್ಳಿ, ಈ ಪರಿಹಾರ ನಾವು ನಂಬಿಕೆ ಇಟ್ಟು ಮಾಡಿದ್ದೀವಿ ತಾಯಿ, ನಮ್ಮ ಯಜಮಾನರಿಗೆ ಆದಾಯ ಹೆಚ್ಚಾಗಲಿ, ನಮಗೆ ಆದಾಯ ಹೆಚ್ಚಾಗಲಿ, ನಮ್ಮ ಮಕ್ಕಳಿಗೆ ಒಳ್ಳೆ ಕೆಲಸ ಸಿಕ್ಕಲಿ, ಒಳ್ಳೆ ಅಭಿವೃದ್ಧಿ ಆಗಲಿ, ಮಕ್ಕಳು ಬಯಸಿದಂಥ ಒಂದು ಕೆಲಸಗಳು ಸಿಗಬೇಕು. ಈ ಥರ ನಿಮ್ಮ ಒಂದು ಕೋರಿಕೆಗಳು ಏನಿರುತ್ತೆ ಅಥವಾ ಯಾವುದೋ ಒಂದು ಇನ್ಕಂಪ್ಲೀಟ್ ಇರುತ್ತೆ, ಅದನ್ನೆಲ್ಲವೂ ಮನಸ್ಸಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಕೇಳ್ಕೊಳ್ಳಿ. ಗುರುವಾರ ಗುರುಬಲ ಜಾಸ್ತಿ ಮಾಡುವಂಥ ಪರಿಹಾರ ಇದಾಗಿರೋದ್ರಿಂದ ಯಾವುದೇ ರೀತಿಯಾದಂಥ ಡೌಟೇ ಬೇಡ, ಸಂಶಯ ಇಟ್ಕೊಳ್ದೆ ನೀವು ಇದನ್ನು ಮಾಡಿಕೊಂಡು ಇಡಿ ಅದ್ರ ಒಳಗಡೆ. ತದನಂತರ ಇದನ್ನು ನೀವು ಯಾವುದಾದ್ರೂ ಒಂದು 3 ತಿಂಗಳವರೆಗೂ ಕೂಡ ಇಡಬಹುದು. ತದನಂತರ ಮಾತ್ರ ತೆಗಿಬೇಕಾಗುತ್ತೆ. ಇದನ್ನು ತೆಗೆದುಬಿಟ್ಟು ಯಾವುದಾದ್ರೂ ಗಿಡಗಳ ಹತ್ರ ಹಾಕಿ ಆ 1 ರೂಪಾಯಿ ನೀವು ದುಡ್ಡಿಡುವ ಜಾಗದಲ್ಲಿ ಇಟ್ಕೊಳ್ಳಿ.